18,72 ಯಾರು ಯಜಮಾನ್ರು, ನೀವು 11. ಹೇಳಿ. ಹೇಗಿದೆ ಆಲ್ರೆಡಿ ಹೇಳಿದೀನಲ್ರೇ, ಎಲ್ಲ ಹೇಳ್ಬಿಟ್ಟಿದೀನಿ. ಓಕೆ. ಓಕೆ. 9ನೇ ನಂಬರ್ ಸಿವಿಲ್ ಕಾಂಟ್ರಾಕ್ಟ್ ಚೆನ್ನಾಗಿ ಆಗ್ಬರುತ್ತಲ್ಲ, ಅದು ಅಷ್ಟೇ ತಾನೆ. ಪೌಲ್ಟ್ರಿ ಫಾರ್ಮ್ ಅದೆಲ್ಲ ಆಗುತ್ತೆ ತಾನೆ, ಮಾಡಿ. ಅದೇ ಮಾಡ್ಬೋದು. ಹಾಳಾಗೋಗುತ್ತೆ. ಒಳ್ಳೆ ಕೆಲಸ ಕೊಟ್ರಿ. ನಿಮ್ಗೂ ಬಿಂಗ್ ಸಾಕೋ ಬಿಸ್ನೆಸ್ ಅವು ಇವು ಆಗುತ್ತೆ. ಸಪ್ರೇಟ್ ಇನ್ನೊಂದು ಬಿಂಗು ನೀವು ಒಬ್ಬರೇ ಸೇನ್ ಹಾಕ್ಬೇಕು, ಅದು ಪಾರ್ಟ್ನರ್ಶಿಪ್ ಅವ್ರು ನೋಡ್ಕೊಂಡ್ರು. ಹೌದು, ಅಷ್ಟೇ. ಸಪ್ರೇಟ್ ಸಿಗ್ನೇಚರ್ ನೀವೇ ಇರ್ಬೇಕು, ಅವ್ರು ನೋಡ್ಕೊಂಡು ಅದನ್ನೇ ಮಾಡ್ಬೇಕು. ಅದೇ ಮೇಡಮ್, ನಾನೇನ್ ಹೇಳ್ತೀನಿ, ಹುಷಾರಾಗಿ ನೋಡ್ಬೇಕು. ಏನೇನು ಹತ್ರ ಮೋಸ ಹೋಗೋದು ಜಾಸ್ತಿ ತಾನೆ, ಕೇರ್ ತಗೊಳ್ಳೇಬೇಕು ಮೇಡಮ್. ಲಕ್ಕಿ ನಂಬರೇ 50, 51, 2 ಮೊಬೈಲ್ ನಂಬರ್ ತಗೊಳ್ಳಿ. 51 ಎಲ್ರಿಗೂ ಹೇಳೋದು ಕಾಮನ್ ಆಗಿ, ನಾನು 50 ಅಂತಾನೆ. 50 ವ್ಯಾಪಾರಕ್ಕೆ, 51 ದುಡ್ಡಿಗೆ. 50 ಅಂದ್ರೆ ನಾರಾಯಣ, 51 ಅಂದ್ರೆ ಲಕ್ಷ್ಮಿ. ಅದರಿಂದ 2 ಮೊಬೈಲ್ ನಂಬರ್ 1, 5, 6 ಜಾಸ್ತಿ ಇರೋದು ತಗೊಳ್ಳಿ. ಗೌರ್ಮೆಂಟ್ ಕೆಲಸಕ್ಕೆ ಚಾನ್ಸ್ ಇದೆ ಮೇಡಮ್. ರೆಕಮೆಂಡೇಶನ್ ಸಿಕ್ಕಿದ್ರೆ ಸಿಕ್ಕಂಗಿಲ್ಲ ಅಂದ್ರೆ ಸಿಗಲ್ಲ. 3 ಹೊಂದಿದೆಯಲ್ಲ, ಅದಕ್ಕೋಸ್ಕರ ಸಿಗ್ಬೋದು. ದಾಂಪತ್ಯ ಜೀವನ ನೋ ಪ್ರಾಬ್ಲಮ್, ಅಷ್ಟೇ. ಮಗು ಹುಟ್ಟಿರೋ ಟೈಮು ಅದೆಲ್ಲ ಅಷ್ಟಕ್ಕಷ್ಟೇ ಇರೋದ್ರಿಂದ ಮರುಮಾಂಗನೇ ಹೆಲ್ಪ್ ಆಗೋದು. ಹೆಣ್ಮಗು ತಾನೆ, ಗಂಡು ಮಗು ಆದ್ರೆ ಇನ್ನೂ ವೀಕ್ ಆಗ್ಬಿಡ್ತದೆ. ಇನ್ನೊಂದು ಹೆಣ್ಮಗು ಆದ್ರೆ ನೋ ಪ್ರಾಬ್ಲಮ್. ಮರುಮಾಂಗಲ್ಯ ಧಾರಣೆ ಆಗಿ ಏನಾದ್ರೂ ಇನ್ನೊಂದು ಮಗು ಆದ್ರೆ, ಅದು ಹೆಣ್ಣು ಮಗು ಆದ್ರೆ ಒಳ್ಳೇದೇ ಹೊರತು, ಗಂಡು ಮಗು ಆದ್ರೆ ಇವಳಿಗಿಂತಲೂ ವೀಕ್. 2 ಮಕ್ಳು ಅಂತ ಹೇಳ್ಕೋಬೋದೇ ಹೊರತು, ವೀಕ್ ಮಾತ್ರ ಗಂಡು ಮಗು ಆದ್ರೆ ಹಾಗೆ ಆಗ್ತದೆ. ಅಯ್ಯೋ, ಒಂದ್ ಗಂಡು ಮಗು ಇದೆ ನನಗೆ ಅಂತ ಹೇಳ್ಕೋಬೋದೇ ಹೊರತು ಮಗಳನ್ನ ಬೀಟ್ ಮಾಡೋಣ. ಓಕೆ, ಇನ್ಯಾರ್ದಿದು 5ನೇ ತಾರೀಕು. ಮೇಡಮ್, 5ನೇ ತಾರೀಕು 7ನೇ ತಾರೀಕು ಕೊಟ್ಟವ್ರು ಮದ್ವೆ ಬೇಡ ಬೇಡ ಅಂತ ಇದ್ರಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನ್ ಮೇಡಮ್ ಮಾಡೋದು? 5ನೇ ತಾರೀಕು ಅಂದ್ರೆ ನಾವು ನಪುಂಸಕ ಗ್ರಹ ಅಂತೀವಿ, 7ನೇ ತಾರೀಕು ಅಂದ್ರೆ ಸನ್ಯಾಸಿ ಅಂತೀವಿ. ಸನ್ಯಾಸಿ ಮದ್ವೆ ಬೇಡ ಅಂತಾನೆ. 3ನೇ ತಾರೀಕು ಅಂದ್ರೆ ಇನ್ನೂ ಡೇಂಜರ್ ಅಲ್ವಾ? ಗುರು ಆಗ ಹೋಗ್ತಾನಲ್ವಾ, ಅವ್ನಿಗೆ ಅಂತ ಇಂಟ್ರೆಸ್ಟ್ ಇರಲ್ಲ ಅದ್ರಲ್ಲ. ಡೇಟ್ ಆಫ್ ಬರ್ತ್ ತಪ್ಪಿದೆಯಲ್ಲ, ಆಮೇಲೆ ನೋಡ್ಕೊಂಡೇ ಬರ್ಬೇಕಷ್ಟೇ. ಬರ್ಬೇಕು. 2009 ಮಗಳು, 2009 ಮಗಳು. ಇವಳು ಜಾತಕ ಚೆನ್ನಾಗಿದೆಲ್ಲ ಮೇಡಮ್. ಶುಕ್ರ ಉಚ್ಚವಾಗಿದೆ, ಕೇತು ಇದೆ, ಮೆಡಿಸನ್ ಓದ್ಬೋದು. ಹೆಲ್ತ್ ಪ್ರಾಬ್ಲಮ್ ಆಗ್ಲೇಬೇಕಲ್ವ? ನಿಮ್ಮ ಮದುವೆ ಡೇಟ್ ನ ಪ್ರಾಬ್ಲಮ್ ಅದೆಲ್ಲ ಆಗ್ತಾ ಇರೋದು. ಮರುಮಾಂಗನೆ ಮಾಡ್ಕೊಂಡು ಅದೇ ಒಳ್ಳೇದು. 200% ಸೇಲ್ಗೆ ಇಟ್ಬಿಟ್ಟು ಕಟ್ಟಿರೋ ಪ್ರಾಪರ್ಟಿ ತಗೊಳ್ಳಿ. ನೀವಿಬ್ರು ಏನೇ ತಗೊಂಡ್ರೆ ಇನ್ ಫ್ಯೂಚರ್ ಕಟ್ಟಿದ್ರಂದ್ರೆ ಗೋವಿಂದ ಮೇಡಮ್. ಇವ್ರು ಯಾವ್ದಾದ್ರು ಗುರು ನೀಡಬೇಕು. 3ನೇ ನಂಬರ್ ಅಲ್ವಾ? ಅವತ್ತೇನ್ ಹೇಳಿದೆ, ದತ್ತಾತ್ರೇಯ ನೀಡಿರಿ ಅಂತ ಹೇಳಿದ್ನಲ್ಲ ಒಬ್ಬರಿಗೆ. ಹೋಗ್ಬಿಟ್ಟು ದತ್ತಾತ್ರೇಯ ಭಕ್ತ ಆಗ್ಬಿಡುತ್ತೆ. ಎಲ್ಲ ದುಡ್ಡು ಪರ್ಸೆಂಟೇಜ್ ಇಲ್ಲ ಆಗ್ತೀನಿ ಅಂತ ಬರ್ಕೋಬೇಕು ದೇವ್ರಿಗೆ. ಕ್ಲಿಯರ್ ಆಗುತ್ತೆ. ಪರ್ಸೆಂಟೇಜ್ ಇಟ್ಬಿಡ್ಬೇಕು. ಸಾಯಿಬಾಬಾಗೋ ದತ್ತಾತ್ರೇಯನ್ಗೋ ಒಂದ್ಸರಿ ಸಿಟಿಗೆ ಹೋಗಿ ಕೇಳಿ. ಗುರುವಾರ ದಿನ ಹೋಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದರ್ಶನ ಮಾಡ್ಬಿಟ್ಟು ಗುರುವಾರ ದಿನ ಉಳ್ಕೊಂಡು ಫೋಟೋ ತಗೊಂಡ್ ಮನೇಲಿ ಇಟ್ಟು ಉಂಡಿ ಇಟ್ಟು ಡೈಲಿ ಕಾಣಿಕೆ ಹಾಕೋದನ್ನ ಅಭ್ಯಾಸ ಮಾಡಿ. ಅದು ಗುರುಗಳಿಗೆ 1%, ಸಾಯಿಬಾಬಾ 1% ಕೊಡದೆ ನಿಮ್ಮ ಅಪ್ಪ ಉದಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮರುಮಾಂಗನೆ ಮಾಡಿ ಮೇಡಮ್. ಅದೊಂದು ಬಿಟ್ರೆ ಏನ್ ಮೇಡಮ್ ಇದೆ ನಿಮ್ಗೆ ಹೇಳಕ್ಕೆ? ಮಾಡಿ ಮೇಡಮ್. ಕರ್ನಾಟಕ ಜನತೆಗೊಂದು ಸುವರ್ಣ ಅವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು, ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು ಆದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ,
ಅಲ್ಲದೆ 10 ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸೆಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ. ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661.